ಕನ್ನಡ ತಾಯಿ ಮಕ್ಕಳಿಗೆಲ್ಲ ನಮಸ್ಕಾರ. ನಾನಿವತ್ತು ಬೆಂಗಳೂರಲ್ಲಿರೋ ಮ್ಯೂಸಿಯಮ್‌ಗೆ ಬಂದಿದ್ದೀನಿ. ಒಂದು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು, ಮತ್ತೊಂದು ಬೆಂಗಳೂರು ಗವರ್ನಮೆಂಟ್ ಮ್ಯೂಸಿಯಮ್ಮು. ಇದಿರೋದು UB ಸಿಟಿ ಅಪೋಸಿಟು. ಇಲ್ಲಿ ಬೈಕ್ ಪಾರ್ಕಿಂಗಿಗೆ ₹20 ಚಾರ್ಜ್ ಮಾಡ್ತಾರೆ. ಹಾಗೆ 4 ವೀಲರ್ ಪಾರ್ಕಿಂಗಿಗೆ ₹50 ಚಾರ್ಜ್ ಮಾಡ್ತಾರೆ. ನಾವಿವತ್ತು ಇಲ್ಲಿ ಬಂದಿರೋದು ಒಂದು ಗವರ್ನಮೆಂಟ್ ಮ್ಯೂಸಿಯಂ ನೋಡೋಣ ಅಂತ. ಬಟ್ ಈ ಮ್ಯೂಸಿಯಂ ಬಂದಾಗಿದೆ. 1 ವರ್ಷದ ತನಕ ಓಪನ್ ಆಗಲ್ಲ ಅಂತೆ. ಇದು ಮೊದಲು ನೋಡಿ ಮೈಸೂರು ಮ್ಯೂಸಿಯಂ ಅಂತ ಇತ್ತು. ಅದಾದಮೇಲೆ ನಮ್ದು ಯಾವಾಗ ಕರ್ನಾಟಕ ಸ್ಟೇಟ್ ಅಂತ ಆಯಿತು, ಅದಾದಮೇಲೆ ಬೆಂಗಳೂರು ಮ್ಯೂಸಿಯಂ ಅಂತ ಇಲ್ಲಿ ಹೆಸರನ್ನ ಚೇಂಜ್ ಮಾಡಿದ್ರು. ಬಟ್ ಇವಾಗಲೂ ಕೂಡ ಅದ್ರ ಮೇಲ್ಗಡೆ ನೀವು ನೋಡಿದರೆ ಹಳೆ ಹೆಸರು ಮೈಸೂರು ಮ್ಯೂಸಿಯಂ ಅಂತಾನೇ ಇರೋದು. ಇದೆಲ್ಲ ಸುತ್ತ ಎಲ್ಲ ತಿರುಗಾಡಿದ್ವಿ. ಒಳಗಡೆ ಎಲ್ಲ ತುಂಬಾನೇ ಐಟಮ್ ಇತ್ತು ನೋಡಲಿಕ್ಕೆ. ಹಳೆ ಕಾಲದ ನಾಣ್ಯ ಎಲ್ಲದೂ ಇತ್ತು. ಇದೇ ನೋಡಿ UB ಸಿಟಿ ಬಿಲ್ಡಿಂಗ್. ಇದು ಅಪೋಸಿಟೇ ಇರೋದು. ಇದೆರಡು ಜಾಗ ಒಟ್ಟಿಗೆ ಇದೆ. ಒಂದು ಪಕ್ಕದಲ್ಲಿ ಮೈಸೂರು ಮ್ಯೂಸಿಯಂ ಇದೆ, ಅದಾದಮೇಲೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆ. ಇವೆಲ್ಲ ಹಳೆ ಕಾಲದ ಸ್ಟೋನ್ ಸ್ಕಲ್ಪ್ಚರು. ಇದು ನಮ್ಮ ದೇಶದಲ್ಲಿ ಇರೋದಕ್ಕಿಂತ ಬ್ರಿಟಿಷರಲ್ಲಿ ಅಂದರೆ ಇಂಗ್ಲೆಂಡಲ್ಲಿ ಇರೋದೇ ಜಾಸ್ತಿ ಇದೆ. ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಇದು ಸೆಲ್ಯೂಟಿಂಗ್ ಗನ್ ಅಂತೆ, ಫಿರಂಗಿ. ಇದನ್ನು ಮೈಸೂರು ಮಹಾರಾಜರಿಗೆ 2ನೇ ಮಹಾಯುದ್ಧ ಆದಮೇಲೆ ಮೈಸೂರು ಸಶಸ್ತ್ರ ದಳ ಅಂದರೆ ಅವ್ರದ್ದು ಸೇನೆ ಇರ್ತದಲ್ಲ, ಆ ಸೇನೆ ಇದರಿಂದ ಫಸ್ಟ್ ಅವರಿಗೆ ಸೆಲ್ಯೂಟ್ ಮಾಡಿತ್ತಂತೆ, ಅಭಿನಂದನೆ ಸಲ್ಲಿಸಿದ್ದು ಈ ಒಂದು ಫಿರಂಗಿ. ಅದಾದಮೇಲೆ ಇಲ್ಲೊಂದು ಫಿರಂಗಿ ನೋಡ್ಬೋದು ನೀವು. ಇದು ಫಸ್ಟ್ ವರ್ಲ್ಡ್ ವಾರಲ್ಲಿ ತೊಗೊಂಡು ಬಂದಿದ್ದು, ಜರ್ಮನಿಯಿಂದ ತೊಗೊಂಡು ಬಂದಿದ್ದ ಫಿರಂಗಿ. ಈಗ ನೋಡಿ ಎಷ್ಟು ಇಂಪ್ರೂವೈಸ್ಡ್ ಇತ್ತು ಆದಂತ. ಅದ್ರ ಪಕ್ಕದಲ್ಲಿ 2 ಫಿರಂಗಿಗಳು ನಮ್ಮ ಇಂಡಿಯಾದು. ಅಲ್ಲೊಂದಿದೆ, ಇಲ್ಲೊಂದು ಫಿರಂಗಿ ಉಂಟು. ಇವೆರಡು ನಮ್ಮ ಇಂಡಿಯಾದು. ಬಟ್ ಇದು ನೋಡಿ ಜರ್ಮನಿಯಿಂದ ತಂದಿದ್ದು. ಆವಾಗಲೇ ಹಾಗೆ ಟೆಕ್ನಾಲಜಿ ಇತ್ತು ಅಂತ. ವೀಲಲ್ಲಿ ರೊಟೇಷನ್ ಎಲ್ಲ ಹೇಗೆ ಚೆನ್ನಾಗಿತ್ತು ಅಂತ. ಬೆಂಗಳೂರು ಮ್ಯೂಸಿಯಂ ಬಂದಿದ್ದ ಕಾರಣ ನಾವು ಪಕ್ಕದಲ್ಲಿರೋ ವಿಶ್ವೇಶ್ವರಯ್ಯ ಮ್ಯೂಸಿಯಮಿಗೆ ಬಂದ್ವಿ. ಇದು ಸೈನ್ಸ್ ಮ್ಯೂಸಿಯಮ್ಮು. ಇಲ್ಲಿ ₹100 ಪರ್ ಹೆಡ್ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಎಷ್ಟು ಅಂತ ನಾನು ಚೆಕ್ ಮಾಡಿಲ್ಲ. ಅಡಲ್ಟ್ಸ್ಗೆಲ್ಲ ₹100 ಚಾರ್ಜ್ ಮಾಡಿದ್ರು. ನಮಗೆ ಕ್ಯಾಶ್ ತೊಗೋತಾರೆ. ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಅದು ಯಾವುದೋ ರೀತಿ ಇರಲಿಲ್ಲ. ಫಸ್ಟ್ ಎಂಟ್ರೆನ್ಸಲ್ಲಿ ನೀವು ಬಂದ ತಕ್ಷಣ ನಿಮಗೆ ಈ ಡೈನೋಸರ್ಸ್ ಒಂದು ಜಿರಾಸಿಕ್ ಪಾರ್ಕಿಂದು ಒಂದು ಫೀಲ್ ಕೊಡುತ್ತೆ ನಿಮಗೆ. ಮೊದಲೆಲ್ಲ ಜಿರಾಸಿಕ್ ಪಾರ್ಕಲ್ಲೆಲ್ಲ ನಾವು ಮೂವೀಸ್ ಎಲ್ಲ ನೋಡಿರ್ಬೋದು, ಅದೇ ರೀತಿಯಾದೊಂದು ಫೀಲ್ ಕೊಡುತ್ತೆ. ಈವನ್ನು ಸೌಂಡ್ ಕೂಡ ಅದೇ ರೀತಿ ಇರುತ್ತೆ, ಇಮ್ಯಾಜಿನರಿ ಸೌಂಡ್ ಅದು. ಬಟ್ ನಮ್ಗೆ ಅದು ಡೈನೋಸಾರ್ಸ್ ಹಾಗೆ ಕೂಗ್ತಿತ್ತೋ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಮೂವಿದಲ್ಲಿ ಹೇಗಿತ್ತಲ್ಲ ಹಾಗೆಯೇ ಇದರಲ್ಲೂ ಸೌಂಡ್ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇದೇ ಫಸ್ಟ್ ವಿಮಾನ 1903 ರೈಟ್ ಬ್ರದರ್ಸ್ ಅಂತ ಅವ್ರು ಮಾಡಿದ ಏರೋಪ್ಲೇನ್. ಅಲ್ಲಿ ಮಲ್ಕೊಂಡಿದ್ದಲ್ಲ, ಹಂಗೆ ಮಲ್ಕೊಂಡೇ ಇದನ್ನ ಪೈಲಟ್ ಇದನ್ನ ಓಡಿಸ್ಬೇಕಿತ್ತು, ಅಂದರೆ ಹಾರಿಸ್ಬೇಕಿತ್ತು. ಆದರೆ ನಮ್ಮ ಇಂಡಿಯಾದಲ್ಲಿ ಮತ್ತೊಂದುಂಟು, ಯಾವುದೋ ಮರಾಠಿ ಮುಂಬೈದವರು ಫಸ್ಟ್ ಇದಕ್ಕಿಂತ ಮೊದಲು ಏರೋಪ್ಲೇನ್ನ ಕಂಡು ಹಿಡಿದಿದ್ದು ಅಂತ. ಅದು ನಿಜನ ಸುಳ್ಳ ಇಷ್ಟು ಅಂತ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ನಡೀತಾ ಉಂಟು. ಅದರಲ್ಲಿ ಯಾವುದೇ ಥರ ಎವಿಡೆನ್ಸ್ ಇಲ್ಲ, ಬುಕ್ಕಲ್ಲೆಲ್ಲ ಬರೆದಿಲ್ಲ. ಬಟ್ ಅದ್ರ ಬಗ್ಗೆ ಒಂದು ಮೂವಿನೂ ಮಾಡ್ತಾ ಇದ್ದಾರೆ ಬಾಲಿವುಡಲ್ಲಿ. ಬಟ್ ಇದಕ್ಕೆ ಎವಿಡೆನ್ಸ್ ಉಂಟು, ರೈಟ್ ಬ್ರದರ್ಸ್ ತಾವು ಮಾಡಿದ್ದು ಅಂತ ಹೇಳಿ ಒಂದು ಎವಿಡೆನ್ಸ್ ಉಂಟು. ಬಟ್ ಇದಕ್ಕಿಂತ ಫಸ್ಟ್ ಫ್ಲೈಟ್ ಮಾಡಿದರೆ ನಮ್ಮದು ರಾವಣದಲ್ಲಿ ಉಂಟಲ್ಲ ಪುಷ್ಪಕ ವಿಮಾನ. ಫಸ್ಟ್ ರೈಟ್ ಬ್ರದರ್ಸ್ ಹಾರಿಸಿದ ಫ್ಲೈಟು ಎಷ್ಟು ಹಾರಿತ್ತು ಅಂತ. ವಿಂಗ್ ಸ್ಪ್ಯಾನ್ 40 ಫೀಟ್ ಲೆಂತು, ಇದು ವೇಟ್ ಎಲ್ಲ ಇದರಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿ ಉಂಟು. ಇವರೇ ಫ್ಲೈಟ್ ಮಾಡಿ ಹಾರಿಸಿದ್ದು. ರಾಲ್ ರೈಟ್ ಮತ್ತು ವಿಲಿಯಂ ರೈಟ್ ಅಂತ. ಅದೇ ಮುಖ ನೋಡ್ಕೊಳ್ಳಿ. ಟೊಪ್ಪಿ ಎಲ್ಲ ಖಾಲಿ ಉಂಟು. ರೈಟ್ ಬ್ರದರ್ಸ್ ಫಸ್ಟ್ ಟೈಮ್ ಫ್ಲೈಟ್ನ ಹಾರಿಸಿದ್ವಲ್ಲ, ಅದೇ ಇಲ್ಲಿ ವರ್ಚುವಲ್ ಆಗಿ ನೀವು ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಮಾತ್ರ, ದೊಡ್ಡದಿಗೆ ನಮಗೆಲ್ಲ ಮಲಗಲಿಕ್ಕೆ ಕೊಡಲ್ಲ. ಇದ್ರ ಮೇಲೆ ಇದು ಹಿಂಗೆ ಹಾಸಿದ್ದು, ಹೌದು ಮಲ್ಕೊಂಡೆ ಹಾಕ್ತಿದ್ದು ನೋಡಿ. ಅಪ್ಪ ರೈಟ್ ಬ್ರದರ್ ಮಲ್ಕೊಂಡೆ ಒಂದಿದೆ. ಈಗ ಮಲ್ಕೊಂಡೆ ಅಲ್ಲಿ ಲಿವರ್ ಇದೆಯಲ್ಲ, ಆ ಲಿವರ್ನ ರೊಟೇಟ್ ಮಾಡಿಬಿಟ್ಟು ಅದನ್ನ ಫ್ಲೈಟ್ ಎಲ್ಲ ಹಾರಿಸ್ತಿದ್ದು. ಅದು ತುಂಬ ಡೇಂಜರ್. ಇಷ್ಟು ದೊಡ್ಡ ಫ್ಲೈಟು ಇಲ್ಲಿ ವರ್ಚುವಲ್ ಆಗಿ ಇಲ್ಲಿ ನೋಡ್ಬೋದು. ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ, ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ. ಅದೇ ಈಗ ನೋಡಿ ಟೇಕ್ ಆಫ್ ಆಗ್ತದೆ ಫ್ಲೈಟು.
ವೀಕೆಂಡ್ ಚಿಕ್ಕ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ನಾನು ಇಲ್ಲಿ ಎಷ್ಟೋ ಜನ ಮಕ್ಕಳನ್ನು ನೋಡಿದೆ, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಅದ್ರ ಜೊತೆಗೆ ಇದು ಸೈನ್ಸ್ ಬಗ್ಗೆ ಅಲ್ವಾ, ಅವರಿಗೆ ಸೈನ್ಸ್ ಬಗ್ಗೆ ಎಲ್ಲ ತುಂಬ ಒಂದು ಇಂಟ್ರೆಸ್ಟ್ ಕೂಡ ಬರುತ್ತೆ. ಇದನ್ನೆಲ್ಲ ನೋಡಿದ್ದೆ ವೀಕೆಂಡ್ ಆರಾಮಾಗಿ ಬಂದು ಮಕ್ಕಳೆಲ್ಲ ಇಲ್ಲಿ. ಕ್ರ್ಯಾಶ್ ಲ್ಯಾಂಡಿಂಗ್ ನೋಡಿದ್ರೆ ಇಲ್ಲಿ ರೊಟೇಟ್ ಮಾಡಿದ್ರೆ ಕರೆಕ್ಟಾಗಿ. ಇದು ಬ್ಯಾಕಲ್ಲಿ 2 ವೀಲ್ ಇರುತ್ತೆ. ಆ ವೀಲು ಅಂದರೆ ಫ್ಯಾನು, ಆ ಫ್ಯಾನು ತುಂಬ ಜೋರಾಗಿ ರೊಟೇಟ್ ಆದಾಗ ಈ ಫ್ಲೈಟ್ ಹಾರುತ್ತೆ. ಅದನ್ನು ಈ ವೀಲಿಂದ ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹಾರಿಸ್ಬೇಕಿತ್ತು. ಗ್ರೇಟ್ ಕಣ್ರಯ್ಯ. ಎಲ್ಲ ಫ್ಯಾನ್ ಇಟ್ಟಿರೋದು ಬೇಕಿತ್ತು ಬ್ಯಾಕಲ್ಲಿ. ಇದೆ ಇಲ್ಲಿ 2 ಫ್ಯಾನ್ ಇದೆಯಲ್ಲ, ಇದು 28 ವರ್ಷ ಜೀವನದಲ್ಲಿ ಸ್ಕ್ರೂನ ಮೆಟಲ್ ಅಂತ ಅಂದ್ಕೊಂಡಿದ್ದು, ಅದೊಂದು ಮಷಿನ್ ಅಂತ ಗೊತ್ತಿರಲೇ ಇಲ್ಲ. ನೋಡಿ ಇಲ್ಲಿ ಎಲ್ಲ ಸ್ಕ್ರೂ ಒಂದು ಮಷೀನು, ಈ ಸ್ಕ್ರೂ ಕೂಡ ಮಷೀನು. ಇದು ನೋಡಿ, ದಿ ಎವಲ್ಯೂಷನ್ ಆಫ್ ಟೂಲ್. 2.6 ಮಿಲಿಯನ್ ಇಯರ್ಸ್ ಬ್ಯಾಕಲ್ಲೂ ಸ್ಟೋನಿಂದ ಮಾಡ್ತೀವಿ. ಸ್ಟೋನು ಅಂದರೆ ನಾವು ಇಲ್ಲಿ ಕಲ್ಲಿನ ಯುಗ ಅಂತ ಕರಿತೀವಿ ಆಗ. ಅದಾದಮೇಲೆ ಕಬ್ಬಿಣದ ಯುಗ. ನೋಡಿ ಇದೆಲ್ಲ ಮೆಟಲ್ಸ್ ಎಲ್ಲ ಓಲ್ಡು. ಚೈನಾದಲ್ಲಿ, ಇಂಡಿಯಾದಲ್ಲಿ, ಯುರೋಪಿಯನ್ನು ಆ ಥರ ಮಾಡಿದ್ದೆಲ್ಲ. ಇದು ನೋಡಿ ಐರನ್ ಆರ್ಮರ್, ಕೊರಿಯಾ ತಲೆಗೆ ಹಾಕೋತಿದ್ದ ಹೆಲ್ಮೆಟ್ ಮತ್ತು ಬಾಡಿ ಹಾಕೊಳ್ತಿದ್ದೆಲ್ಲ. ಇದು ಇವಾಗಿನ ಮಾಡರ್ನು 19th ಸೆಂಚುರಿದು. ಇದು 15th ಸೆಂಚುರಿದು. 5th ಇಂದ 15th ಸೆಂಚುರಿಲಿ ಯೂಸ್ ಮಾಡ್ತಾ ಇದ್ದಂಥ ವೆಪನ್ಸು, ಟೂಲ್ಸು. ಇವಾಗ ಸರ್ಜರಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದಿದ್ದು. ಇದು ನಮಗೆಲ್ಲ ಇದು ಒಂದು ಮಷೀನು ಗೊತ್ತಿಲ್ಲ, ಇದು ಎಂಥ ಮಷೀನ್ ಏನು ಅಂತ. ಸ್ಯಾಂಟಿನಲ್ ವ್ಯಾಗನ್. ಇಂಗ್ಲೀಷ್ ಕರೆಕ್ಟಾಗಿ ಓದಿದ್ನ ಎಂಥದ್ದು ಗೊತ್ತಿಲ್ಲ, ಕನ್ನಡ ಮೀಡಿಯಂ ನಾವು. ಅಣ್ಣ ಎಲ್ಲಿಗೆ ಹೋಗ್ತಾ ಇದ್ದೆ? ಟ್ರೈನು? ಟ್ರೈನ ಗಾಡಿಯಾ? ದೊಡ್ಡ ದೊಡ್ಡ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇದು ನ್ಯಾಷನಲ್ ಆಯಿಲ್ ಇಂಜಿನ್, ರಿಯಲ್ ಇಂಜಿನ್ ಇದು. ಇದನ್ನೆಲ್ಲ ನೋಡಿದರೆ ರಿಯಲ್ ಇಂಜಿನ್ ಅಂತ ಅನಿಸ್ತದೆ. ಇಲ್ಲಿ ನೋಡಿ, ಇದು ನ್ಯಾಷನಲ್ ಗ್ಯಾಸ್ ಇಂಜಿನ್ ಬ್ಲ್ಯಾಕರ್ಟನ್ ಬ್ಯಾಡ್ಲೀಸ್. ಇದು ಪೇಟೆಂಟ್ ಮಾಡಿಸಿದ್ದಾರೆ, ಆಸ್ಟನ್ ಅಂಡರ್ಲೈನ್. ಇದು ಎಲ್ಲಿದು ಅಂತ ಗೊತ್ತಿಲ್ಲ, ಬಟ್ ಇದು ರಿಯಲ್ ಒರಿಜಿನಲ್ಲು. ಈ ಇಂಜಿನ್ನ ಪೇಟೆಂಟ್ ಮಾಡಿಸಿದ್ದಾರೆ, ಮತ್ತೆ ಅದು ಮಾಡಬಾರ್ದು ಅಂತ. ಇದೆಲ್ಲ ಚಿಕ್ಕ ಪುಟ್ಟ ಇಂಜಿನ್ ಎಲ್ಲ ರಿಯಲ್ಲು. ಇದು ನೋಡಿ, ಇದು ಗ್ಯಾಸ್ ಇಂಜಿನ್ನು 1922ದಲ್ಲಿ ಲಂಡನ್ನಲ್ಲಿ ಮಾಡಿರೋ ಇಂಜಿನ್ ಇದು. ದಿ ಬ್ರಿಟಿಷ್ ಥಾಮ್ಸನ್ ಹೌಸ್ಟನ್ ಜನ್ರೇಟರ್ ಅವಾಗಿಂದು. ಇವಾಗಿನ ಜನ್ರೇಟರ್ಗೆ ಅವಾಗಿನ ಜನ್ರೇಟರ್ಗೆ ಎಷ್ಟು ವ್ಯತ್ಯಾಸ ಉಂಟು ನೋಡಿ. ಇದರ ಸ್ಪೀಡ್ ಎಲ್ಲ ಬರ್ತಿದೆ, ವೋಲ್ಟ್ಸು 230 ವೋಲ್ಟು, 500 ಸ್ಪೀಡು. ಬಾಕಿದೆಲ್ಲ ಏನೂ ಗೊತ್ತಿಲ್ಲ ನನಗೆ, ಅಷ್ಟೆಲ್ಲ ಐಡಿಯಾನೇ ಇಲ್ಲ ಇದ್ರ ಬಗ್ಗೆ. ನಮಗೆ ಹಿಸ್ಟ್ರಿ ಮಾತ್ರ ಗೊತ್ತು, ಈ ಮಷೀನಲ್ಲಿ ಎಂಥದ್ದು ಗೊತ್ತಿಲ್ಲ. ಸುಟ್ಟ ತಿನ್ಲಿಕ್ಕೂ ಬರಲ್ಲ ನಮಗೆ. ಇದು ಯಾವ ದೊಡ್ಡ ಇಂಜಿನ್ ಉಂಟು. ಡೀಸೆಲ್ ಇಂಜಿನ್ನು. ಡೀಸೆಲಲ್ಲಿ ಎಲ್ಲಿ ತೆಗಿತಿದ್ದಾಗ? ಇದು ಇಂಗ್ಲೆಂಡಿಂದ. $36.75 BHP. 35 BHPಗೆ ಇಷ್ಟು ದೊಡ್ಡ ಇಂಜಿನ್ನು. ವಾಹ್. ಇವಾಗ ಕಾರ್ಗಳ BHP ಇನ್ನೂ ಜಾಸ್ತಿ ಇರ್ತದೆ. ಇದು ಊಗಿ ಬಂಡಿ, ಊಗಿ ಇಂಜಿನ್ನು.
ಸ್ಟೀಮ್ ಇಂಜಿನ್ ಚುಕ್ಕುಬುಕ್ಕು 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 ಅನ್ನೋದು. ಹಾಂ, ಸ್ವಿಚ್ ಒತ್ತಿ ಅಂತ ಹೇಳಿದೆ, ಸ್ವಿಚ್ ಒತ್ತೋಣ. ಇದೇನೋ ಮೂವ್ಮೆಂಟ್ ಆಗ್ತಾ ಉಂಟು ಇಲ್ಲಿ. ಶಿವನ ಸಮುದ್ರದಲ್ಲಿ ಫಸ್ಟ್ ಟೈಮ್ ನಮ್ಮ ಏಷ್ಯಾದಲ್ಲಿ ಎಲೆಕ್ಟ್ರಿಸಿಟಿ ತಂದಿದ್ದು ಅಂದರೆ ಶಿವನ ಸಮುದ್ರದಿಂದ. ಅದು ಬೆಂಗಳೂರಿಗೆ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದು. ಅದು ಇಲ್ಲಿ ಎಲೆಕ್ಟ್ರಿಸಿಟಿ ಇದು ಪ್ರಾಜೆಕ್ಟ್ ಹೇಗೆ ಮಾಡಿದೆ ಅಂತ, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಶಿವನ ಸಮುದ್ರದ್ದು. ಈ ಗ್ಲಾಸ್ ರಿಫ್ಲೆಕ್ಷನ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಹಾಂ, ಇಲ್ಲಿ ಬಟ್ ಇವಾಗ ಕಾಣಿಸ್ತಾ ಇದೆ ಗೊತ್ತು. ಇದು ಯಾವುದೋ ಒಂದು ಇಂಜಿನ್ ಉಂಟಿದೆ. ಇದು ಫ್ಲೈಟ್ ಇಂಜಿನ್. ಇದು 14 ಸಿಲಿಂಡರ್ ಇರುವಂತ ಇಂಜಿನ್. ಅದು 12 ಸಿಲಿಂಡರ್, ಇದು 14 ಸಿಲಿಂಡರ್. ದೊಡ್ಡ ದೊಡ್ಡ ಇಂಜಿನ್. ಇದೆಲ್ಲ ಚಿಕ್ಕ ಫ್ಲೈಟ್ ಇನ್ನೂ ಕಾಣುತ್ತೆ. ಇದು ಚಿಕ್ಕ ಇಂಜಿನ್, 9 ಸಿಲಿಂಡರ್. ಇದು 9 ಸಿಲಿಂಡರ್. ಫಸ್ಟ್ ತೋರಿಸಿದ್ದು 12 ಸಿಲಿಂಡರ್, ಅದು ಮತ್ತೆ ತೋರಿಸಿದ್ದು 14 ಸಿಲಿಂಡರ್ ಇಂಜಿನ್. ಷೆವರ್ಲೆ ಕಾರ್ ಯಾವ್ಯಾವ ಹತ್ರ ಉಂಟು ಇಲ್ಲಿ ನೋಡಿ. ಷೆವರ್ಲೆ ಇಂಜಿನ್, ಷೆವರ್ಲೆ ಆಟೋಮೊಬೈಲ್ಸ್ ಇಂಜಿನ್. 6 ಸಿಲಿಂಡರ್ ಇದೆ. 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಇದು. ಆಪರೇಟ್ ಮಾಡೋಣ. ಪಿಸ್ಟನ್ ನೋಡಿ, ಇಲ್ಲೊಂದು ಪಿಸ್ಟನ್ ಉಂಟು, ಇಲ್ಲೊಂದು ಪಿಸ್ಟನ್ ಉಂಟು. ಪೆಟ್ರೋಲ್ ಇದೆ. ಇದು ಒಳಗಡೆ ಸೈಡ್ ಆಂಗಲ್ ಇಂದ ಇದು 2 ಸ್ಟ್ರೋಕ್ ಇಂಜಿನ್. 2 ಸ್ಟ್ರೋಕ್ ಇಂಜಿನ್ ఎంత డిఫరెన్స్ వస్తుంది 2 స్ట్రోకింగ్ 4 స్ట్రోకింగ్? ದೇವದಾಣೆಗೂ ಡಿಫ್ರೆನ್ಸ್ ಎಂತ ಅಂತ ಗೊತ್ತಾಗ್ಲಿಲ್ಲ. ನಿಮ್ಗೆ ಎಂತ ಗೊತ್ತಾದ್ರೆ ಕಮೆಂಟ್ ಅಲ್ಲಿ ಹಾಕಿ. ಯಾವ್ದು ಇಂಜಿನ್ ಇದ್ದಿರ್ತದಲ್ಲ ಅಥವಾ ಬೈಕ್ ಮೆಕ್ಯಾನಿಕ್ಸ್ ಎಲ್ಲ 2 ಸ್ಟ್ರೋಕಿಗೂ 4 ಸ್ಟ್ರೋಕಿಗೆ ಎಂತದ್ದು ಅಂತ. ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್. ಇವಾಗಿನ ಬೈಕ್ಗಳಲ್ಲೆಲ್ಲ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಬರೋದು ಮಾಡರ್ನ್ ಬೈಕ್ ಎಲ್ಲ. ಇದು ಅಷ್ಟು ಮಷಿನ್ಗಳು ಮತ್ತು ಫ್ಲೈಟ್ ಇಂಜಿನ್ಗಳು, ಆ ಟ್ರೈನ್ ಇಂಜಿನ್ಗಳು ಎಲ್ಲದೂ ಇರೋದು ಗ್ರೌಂಡ್ ಫ್ಲೋರಲ್ಲಿ. ಇದು ಒಂದನ್ನು, ಈ ಒಂದು ಫ್ಲೋರನ್ನು ನಮಗೆ ನೋಡಲಿಕ್ಕಾಗಿ ತುಂಬಾ ಟೈಮ್ ಬೇಕಾಯಿತು. ಇದೊಂದನ್ನು ಮಾತ್ರ ವಿಡಿಯೋ ಮಾಡಿದ್ದೇನೆ. ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಪ್ರತಿಯೊಂದಕ್ಕೂ ಪ್ರೆಸ್ ಮಾಡಲಿಕ್ಕೆ ಬಟನ್ ಇದೆ, ಅದನ್ನೆಲ್ಲ ಬಟನ್ ಪ್ರೆಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇದು ನನ್ನ ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟಲ್ಲಿ ಕಂಪ್ಲೀಟ್ ಬಿಲ್ಡಿಂಗಲ್ಲಿರುವಂಥ ಮ್ಯೂಸಿಯಮನ್ನು ತೋರಿಸ್ತೇನೆ. ಅಲ್ಲಿವರೆಗೂ ಟಾಟಾ, ಬೈ ಬೈ. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.